ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರವರ 515ನೇ ವರ್ಷದ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಆಚರಣೆ ಮಾಡಿದ್ದು, ಅದರಂತೆ ಇಂದು ಕೆಜಿಎಫ್ ನಗರದ ತಾಲೂಕು ಆಡಳಿತ ಭವನದ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ಸಮುದಾಯದ ವತಿಯಿಂದ ಆಚರಿಸಲಾಯಿತು. ಈ ವೇಳೆ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರವರ ಆಡಳಿತ ವೈಖರಿಯನ್ನು ಪ್ರತಿಯೊಬ್ಬರೂ ಆದರ್ಶವಾಗಿ ತೆಗೆದುಕೊಳ್ಳಬೇಕೆಂದು ತಿಳಿಸಿದರು. ವೇದಿಕೆ ಕಾರ್ಯಕ್ರಮದ ನಂತರ ನಾಡಪ್ರಭು ಕೆಂಪೇಗೌಡರವರ ಪಲ್ಲಕ್ಕಿಗಳ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಾಗವೇಣಿ, ಇಒ ಮಂಜುನಾಥ್ ಹರ್ತಿ, ಪೌರಾಯುಕ್ತರಾದ ಪವನ್ ಕುಮಾರ್ ಹಾಗೂ ಸಮುದಾಯದ ಎಲ್ಲ ಮುಖಂಡರುಗಳು ಹಾಜರಿದ್ದರು. ಝೂ ಪಾರ್ಕ್, ಎಕ್ಸಾಟಿಕ್ ಲೈವರ್ಸ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಇದೀಗ ನಮ್ಮ ಕೆಜಿಎಫ್ನಲ್ಲಿ. ಬನ್ನಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಝೂ ಪಾರ್ಕ್ ಆನಂದಿಸಿ. ಪಕ್ಷಿಗಳು ಮತ್ತು ಪೆಟ್ಸ್ ಅಂದ್ರೆ ಎಲ್ಲರಿಗೂ ಇಷ್ಟ. ಲೈವ್ ಪಕ್ಷಿಗಳು ಮತ್ತು ಹಾವುಗಳು, ಕೆಮಿಲಿಯೋನ್ನಂತಹ ರೆಪ್ಟೈಲ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಫೋಟೋಗಳನ್ನು ಸೆರೆ ಹಿಡಿಯುವ ಅವಕಾಶವನ್ನು ಪಡೆಯಿರಿ. ಕೆಜಿಎಫ್ನಲ್ಲಿ ಮುದ್ದಾದ ಸಾಕು ಪ್ರಾಣಿಗಳು ಮತ್ತು ವಿಲಕ್ಷಣ ಪಕ್ಷಿಗಳನ್ನು ವೀಕ್ಷಿಸಲು ಹಿಂದೆ ಬನ್ನಿ. ಲೈವ್ ಎಕ್ಸೋಟಿಕ್ ಪಕ್ಷಿಗಳ ಸೌಂದರ್ಯವನ್ನು ನೋಡಿ, ಅಮ್ಯೂಸ್ಮೆಂಟ್ ರೈಡ್ಗಳ ಥ್ರಿಲ್ ಅನ್ನು ಅನುಭವಿಸಿ. भजे मंजुनाथं शिवं शिवं अद्वैत भास्करं अर्धनादीश्वरं मृतशकयंगमो चतुर्दधि संगमो पंचभूतात्मक. ಒಂದೇ ಅಂತೇಳಿ ತಗೊಂಡೋಗಿರ್ತಕ್ಕಂಥ ಈ ಪರಿಸ್ಥಿತಿನಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ಅವರಲ್ಲಿ ಅಂಬೇಡ್ಕರ್ ವರ್ಗಕ್ಕೆ ಸೀಮಿತವಾಗೋದು, ಒಕ್ಕಲಿಗ ಜಯಂತಿ ಆದಾಗ ಒಕ್ಕಲಿಗರ ಇದಕ್ಕೆ ಸೀಮಿತವಾದ ಕೆಲಸ ಆಗ್ತಾ ಇದೆ. ಆಮೇಲೆ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಕೆಂಪೇಗೌಡರು ಏನು ಹೇಳಿದ್ರು, ವಾಲ್ಮೀಕಿ ಅವರು ಏನು ಹೇಳಿದ್ರು, ಕನಕದಾಸರು ಏನು ಹೇಳಿದ್ದಾರೆ ಅಂತೇಳಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಆವಾಗ ಬಂದಾಗ ಯಾರೋ ದೊಡ್ಡವರು ಒಂದು 4 ಮಾತು ಹೇಳೋದು ಮಾತ್ರ ಕೇಳಿಸ್ತದೆ, ಆಮೇಲೆ ಹೊರಟೋಗ್ತದೆ. ಇದನ್ನು ನಾವೇನಾದರೂ ಸಮಾಜದಲ್ಲಿ ತುಂಬಬೇಕಾದ್ರೆ ತಾಲೂಕು ಆಡಳಿತ ಮತ್ತು ಶಾಸಕರು ದಯವಿಟ್ಟು ನಿಮ್ಮ ಅನುದಾನದಲ್ಲಿ ಏನಾದರೂ ಇದು ಮಾಡಿ, ಇಂಥ ಕಾರ್ಯಕ್ರಮಗಳಾದಾಗ ಸ್ವಲ್ಪ ಬುಕ್ಸನ್ನು ಅವರ ಸಂಬಂಧಪಟ್ಟ ಜಯಂತಿಗಳಾದಾಗ ಕೊಟ್ಟರೆ ಒಂದಷ್ಟು ಜನ ಓದೋರು ಓದಿ ತಿಳ್ಕೊಂಡು ಆಮೇಲೆ ಬೇರೆಯವ್ರನ್ನ ಹೇಳ್ತಾರೆ. ದಯವಿಟ್ಟು ಆ ಕೆಲಸ ಮಾಡಬೇಕಂತೇಳಿ ಮನವಿ ಮಾಡ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗೆಲ್ಲರೂ ಒಂದಿಸಿ ನಾನು ಮಾತಾಡ್ತೀನಿ. ನಗರಸಭೆಯನ್ನು ಪ್ರತಿನಿಧಿಸಿರ್ತಕ್ಕಂಥ ನಮ್ಮ ವಾರ್ಡ್ ನಂಬರ್ 1 ಮಾಣಿಕ್ಯ ನಮ್ಮ ಸಮುದಾಯದಿಂದ ಒಳ್ಳೆಯ ಒಬ್ಬರು ಇರೋದು. ಮುಂದಿನ ದಿನಗಳಲ್ಲಿ ನಗರಸಭೆಯಲ್ಲಿ ಕ್ಯಾಟಗಿರೀಸ್ ಎಲ್ಲ ಬಂದಾಗ ಅವರಿಗೆ ಒಂದು ಅವಕಾಶ ಒದಗಿಸ್ಕೊಡ್ಬೇಕು ಅಂತೇಳಿ ಸಮುದಾಯದ ಪರವಾಗಿ ಅವರನ್ನು ಮೈಸೂರು ಮಹಾರಾಜರಿಗಿರುವಂಥ ಕಾಲದಲ್ಲಿ ವೈಭವವನ್ನು ನೋಡಿರ್ತಾರೆ. ಕೃಷ್ಣದೇವರಾಯರು ಇದ್ದಂಥ ಕಾಲದಲ್ಲಿ ಅವ್ರ ವೈಭವ ಏನು, ಕಲೆಗೆ, ಸಂಸ್ಕೃತಿಗೆ, ನಾಡಿನ ಎಲ್ಲ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ವೈಭವೀಕರಣ ಇತ್ತು. ಅದನ್ನು ನಾವು ಓದೋವಾಗ ಅರ್ಥ ಮಾಡ್ಕೊತೀವಿ. ಅವರ ನೆರಳಲ್ಲಿ ಅವ್ರ ತಂದೆ ಆಗಿರ್ಬೋದು, ತಾತೆಯವರಾಗಿ ಬೆಳೆದು ಬಂದಾಗ ಅವರಿಗೆ ಬೆಂಗಳೂರನ್ನು ಅಭಿವೃದ್ಧಿ ಮಾಡುವಂಥ ಜವಾಬ್ದಾರಿ, ಬೆಂಗಳೂರನ್ನ ಸಾಮಂತರಾಗಿ, ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನ ಇಲ್ವಾ, ನಮ್ಮ ಮುಂದೆ ಮೇಷ್ಟ್ರು ಕೂತಿದ್ದಾರೆ, ಸರಿ ಅನಿಸುತ್ತೆ, ಬೆಂಗಳೂರನ್ನ ನಗರನ ಕಟ್ಟೋ ಅಂಥ ಜವಾಬ್ದಾರಿ ಇವ್ರ ತಂದೆಯವ್ರಿಗೆ ಸಿಕ್ಕಾಗ ಅವರ ಸೌಮ್ಯ ಸ್ವಭಾವ ಮತ್ತು ಅವ್ರಿಗಿರುವಂಥ ಜವಾಬ್ದಾರಿ, ಮುತುವರ್ಜಿನಿ, ಮಹಾರಾಜರಿಗೆ ಇವ್ರ ಮೇಲೆ ಅಭಿಮಾನ, ಈ ಕುಟುಂಬದ ಬಗ್ಗೆ ಅಭಿಮಾನ. ಪಾಳ್ಯಗಾರರು ಇವ್ರು ಯಾವಾಗಲೂ ಕೂಡ ಕೋಟೆಯನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ಯುದ್ಧಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಎಷ್ಟು ಜನಗಳು ಬೇಕಾಗ್ತಾರೆ, ಪಾಳ್ಯಗಾರದ್ದು ಏನು ಕೆಲಸ ಅಂತ ತಿಳ್ಕೊಬೇಕಲ್ಲ. ಮಹಾರಾಜರು ಇರುವಂಥ ಕಾಲದಲ್ಲಿ ಪಾಳ್ಯಗಾರರು ಯುದ್ಧದ ಸಲಕರಣೆಗಳನ್ನ ಕೊಡುವಂಥದ್ದು, ಕೋಟೆನ ರಕ್ಷಣೆ ಮಾಡುವಂಥದ್ದು, ಯುದ್ಧಕ್ಕೆ ಯಾವ ರೀತಿ ಒಂದು ಸೈನಿಕನ್ನ ಸಜ್ಜನ್ ಮಾಡಬೇಕಾಗತ್ತೆ, ಅವನ್ನ ತಯಾರು ಮಾಡಬೇಕಾಗತ್ತೆ, ಅವ್ನಿಗೆ ವಿದ್ಯೆಗಳನ್ನ ಹೇಳ್ಕೊಡ್ಬೇಕಾಗತ್ತೆ. ಇಂಥದ್ರಲ್ಲಿ ಅವ್ರ ಅನುಭವ ಜಾಸ್ತಿ ಇರ್ತಾ ಇದ್ರು. ಪಾಳ್ಯಗಾರರು ಅಂದರೆ ಫಸ್ಟ್ ನಾವು ತಿಳ್ಕೊಬೇಕು ಏನು ಮಾಡ್ತಾ ಇದ್ರು, ಪಾಳ್ಯಗಾರರು ಅರಸರ ಹತ್ರ ಏನು ಕೆಲಸ ಮಾಡ್ತಾ ಇದ್ರು ಅಂತ. ಅಂಥ ಕೆಲಸ ಮಾಡುವಂಥವ್ರಿಗೆ ಇಂದು ವಿಶೇಷವಾಗಿರುವಂಥ ಗುಣ ಇತ್ತು ಅಂದರೆ ನಾವು ಹೆಮ್ಮೆ ಪಡಬೇಕು. ನಾಡನ್ನು ಕಟ್ಟುವಂಥದ್ದು, ನಾಡು ಕಟ್ಟಿದ್ದೇ ಅಲ್ಲದೆ ಎಷ್ಟೋ ಲಕ್ಷ ಜನಸಂಖ್ಯೆಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಬೆಂಗಳೂರು ನಗರ ಆಗಿದೆ. ರಾಜ್ಯದಲ್ಲಿ ಯಾವ ಜಾಗದಲ್ಲೂ ಯಾವ ಜಿಲ್ಲೆಯಲ್ಲೂ ಇಷ್ಟು ಜನಸಂಖ್ಯೆಗೆ ಉದ್ಯೋಗ ಸಿಗಲ್ಲ. ಆದರೆ ಬೆಂಗಳೂರಲ್ಲಿ ಕಾಲಿಡಿ, ಓದದೇ ಇರಿ, ಏನು ಓದೋದೇ ಬೇಕಾಗಿಲ್ಲ, ಅಲ್ಲಾದರೆ ಕೆಲಸ ಸಿಗುತ್ತೆ. ಬೆಂಗಳೂರು ನಗರದಲ್ಲಿ
ಎಲ್ಲರಿಗೂ ಕೆಲಸ ಸಿಗುತ್ತೆ. ವಿದ್ಯಾವಂತರಾಗಿರ್ಬೇಕು, ಸರ್ಟಿಫಿಕೇಟ್ ಇರಬೇಕು, ಡಬಲ್ ಗ್ರಾಜುಯೇಟ್ ಆಗಿರ್ಬೇಕು, ಏನಾದ್ರೂ ಅವಶ್ಯಕತೆನೇ ಇಲ್ಲ. ಕಷ್ಟ, ಜಮೀನಲ್ಲಿ ಬೋರ್ ಫೇಲ್ಯೂರ್ ಆಯಿತು, ಮಳೆಗಾಳಿಗೆ ಮನೆ ಬಿದ್ದೋಯ್ತು, ಇನ್ನೊಂದಾಯ್ತು ಅಂತ ಏನಾದರೂ ಕಷ್ಟ ಬಂದವರು ಬೆಂಗಳೂರು ಕಾಲಿಟ್ಟಿರೋರು ಮತ್ತೆ ಚೆನ್ನಾಗಾಗಿ ಒಂದು 5-10 ಲಕ್ಷ 20 ಲಕ್ಷ ದುಡ್ಕೊಂಡು ಊರಿಗೆ ಬರ್ತಾರೆ, ಮನೆ ಕಟ್ಟಕ್ಕೆ, ಜಮೀನು ತಗೊಳಕ್ ಬರ್ತಾರೆ. ಬೇಕಾದ್ರೆ ನೀವು ಆಲೋಚನೆ ಮಾಡಿ, ಎಷ್ಟೋ ಜನ ಒಂದು 5 ವರ್ಷದಿಂದ ಊರು ಬಿಟ್ಟಿದ್ರು ಅಂತಾರೆ, ಮತ್ತೆ 10 ವರ್ಷ ಆದ್ಮೇಲೆ ಊರಿಗೆ ಬರ್ತಾರೆ, ಆಸ್ತಿ ಸಂಪಾದನೆ ಮಾಡ್ತಾರೆ. ಆ ಲಕ್ಷಣ ಬೆಂಗಳೂರು ಬಂದಿರೋ ಅಂತ ಆ ತಿಳುವಳಿಕೆ, ಆ ಜ್ಞಾನ ಏನಾದ್ರು ಇದ್ರೆ ಕೆಂಪೇಗೌಡರಿಗಿತ್ತು ಅಂತ ನಾವು ಹೆಮ್ಮೆಯಿಂದ ಹೇಳಿದ್ರೆ ತಪ್ಪಾಗಲ್ಲ. ಆಮೇಲೆ ಹೇಳ್ತಾ ಇದ್ರು, ಅಮ್ಮವ್ರು ಹೇಳ್ತಿದ್ರು, ರಾಜಗೋಪಾಲ್ ಅಣ್ಣ ಅವರು ಕೂಡ ಹೇಳ್ತಾ ಇದ್ರು. ಹೇಳುವಾಗ ಅವರು ಒಂದು ಕುಲನ ರಕ್ಷಣೆ ಮಾಡೋದು ಅಂತಿಲ್ಲ, ಎಲ್ಲ ಸಮುದಾಯಗಳು. ಬಳೆಪೇಟೆ ಇದೆ ಅನ್ಸುತ್ತೆ, ಬಳೆಪೇಟೆ ಇದೆಯಾ, ಕುಂಬಾರಪೇಟೆ ಇದೆ, ಕರಗ ಮಾಡ್ತಾರಲ್ಲ, ಅವರಿಗೆ ದೇವಸ್ಥಾನ ಕಟ್ಸಿದ್ದಾರೆ. ಆ ಸಂದರ್ಭದಲ್ಲಿ ಕರ್ಗ ಯಾರು ಮಾಡ್ತಾರೆ, ಆತರ ಒಂದೊಂದು ಕೂಡ ಅಲ್ಲಿ ಹೆಸರು ಈಗ ಆ ಹಳೆ ಕಾಲದಲ್ಲಿ 500 ವರ್ಷಗಳ ಹಿಂದೆ ಇವರ ಒಂದು ದೂರದೃಷ್ಟಿ. ಒಂದು ನಾವೀಗ ಒಂದು ಚಿಕ್ಕ ಮನೆ ಕಟ್ಟುವಾಗ ಆರ್ಕಿಟೆಕ್ಟ್ನ ಹುಡುಕ್ತೀವಿ, ಇಂಜಿನಿಯರ್ ಹುಡುಕ್ತೀವಿ, ಬಿಲ್ಡಿಂಗ್ ಪ್ಲಾನ್ ಹುಡುಕ್ತೀವಿ, ಮನೆ ಒಳಗಡೆ ಇಂಟೀರಿಯರ್ ಹುಡುಕ್ತೀವಿ. ಇವೆಲ್ಲ ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿದ್ರೆ ಅವ್ರನ್ನ ಯಾವ ರೀತಿ ನಾವು ನೋಡ್ಬೇಕು? ಅದು ದೂರದೃಷ್ಟಿ. ಜಯಂತಿ ಎಲ್ಲರದು ಮಾಡ್ತೀವಿ ಅಂದ್ರೆ ಸದಾ ಕಾಲ ಎಲ್ಲರ ಮನಸ್ಸಲ್ಲಿ ಉಳಿಬೇಕು. ಅವ್ರನ್ನ ಚಿರಕಾಲ ನಾವು ನೆನೆಸ್ಬೇಕು, ತಿಳ್ಕೋಬೇಕು. ಯಾರನ್ನ ಆರಾಧಿಸ್ಬೇಕು? ನಾವು ಇಂಥ ಲಕ್ಷಣಗಳಿರೋರನ್ನ ಆರಾಧಿಸ್ಬೇಕು, ಇಂಥ ಲಕ್ಷಣಗಳಿರೋರನ್ನ ಪದೇ ಪದೇ ತಿಳ್ಕೊಳ್ಳೋ ಅಂಥವ್ರಾಗಬೇಕು. ಅವ್ರು ಏನು ಸಾಧನೆ, ಅವ್ರ ರೀತಿ ನೀತಿ ನಡೆದ ದಾರಿ ಅಂತ ನೋಡಿದಾಗ ಅವ್ರ ವಿದ್ಯೆ ನೋಡ್ಬೇಕಾ, ಅವ್ರ ಕೆಲಸ ನೋಡ್ಬೇಕಾ? ಇವಾಗ ನೀವೇ ಬೆಂಗಳೂರನ್ನ ಕಟ್ಟೋ ಅಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ನೀರಾವರಿ ಇರಲ್ಲ, ಕೆರೆಗಳನ್ನ ಕಟ್ತಾರೆ. ಇವತ್ತು ಅಲ್ಸೂರು ಕೆರೆ ಇರ್ಬೋದು, ಇನ್ನೂ ಎಲ್ಲೆಲ್ಲಿ ಕೆರೆಗಳಿದಾವೆ, ಅದು ಇವರ ಸಂದರ್ಭದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಆಮೇಲೆ ಅಶೋಕ ಸ್ತಂಭನ ಇಡ್ತಾರೆ. ಒಳ್ಳೆ ರೋಡ್ಸು, ಒಳ್ಳೆ ಲೈಟ್ಸು, ಒಳ್ಳೆ ಪಾರ್ಕು, ಕುಡಿಯೋ ನೀರಿಗೂ ನಾಳೆ ಬರುವಂಥ ದಿನಗಳಲ್ಲಿ ನಮಗೂ ನದಿ ಮೂಲ ಇಲ್ಲ, ಕುಡಿಯೋ ನೀರಿಗೆ ನಾನು ಏನು ಸೌಕರ್ಯ ಮಾಡಬೇಕು? 3 ದಿನದಿಂದ ನಾನು ನಮ್ಮ ಕಮಿಷನರು ಬೆಮೆಲ್ಗೆ ಹೋಗ್ತೀನಿ. ಬೇತ್ಮಂಗ್ಲಲ್ಲಿ 1,000 ಎಕರೆ ಜಮೀನು ಏನು ಕೆರೆ ಇದೆ, ಬೇತ್ಮಂಗ್ಲ ಕೆರೆ, ಅದು ಆ ಕ್ಯಾಶ್ಮೆಂಟ್ ಏರಿಯಾನ ಕುಡಿಯೋ ನೀರಿಗೆ, ಮಳೆ ನೀರಿಂದ ಬಂದು ಅಲ್ಲಿ ನೀರು ನಿಂತಾಗ ಅದನ್ನು ಕುಡಿಯೋ ನೀರಿಗೆ ಯೋಗ್ಯವಾಗಿ ಮಾಡಿಕೊಂಡ್ರೆ ಬರುವಂಥ ದಿನಗಳಲ್ಲಿ ಈಗ ನಾವು 1,000 ಎಕರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳ್ತಿದ್ದೆ, ಈಗ ಮಾಡಿದ್ದೀನಿ ಅಂತ ಹೇಳ್ತೀನಿ. ಈಗ ಮಾಡಿದ್ದೀನಿ. IT ಪಾರ್ಕ್ ಬರುತ್ತೆ, ಸಾಫ್ಟ್ವೇರ್ ಪಾರ್ಕ್ ಬರುತ್ತೆ, ಇಂಟಿಗ್ರೇಟೆಡ್ ಟೌನ್ಶಿಪ್ 300 acres ಅಲ್ಲಿ ಮಾಡಿದೀವಿ, ಇಂಡಸ್ಟ್ರಿಯಲ್ ಟೌನ್ಶಿಪ್ 700 acres ಅಲ್ಲಿ ಮಾಡಿದೀವಿ. ಹೆಮ್ಮೆಯಿಂದ ಇವತ್ತು ಹೇಳ್ತೀನಿ, ಹಿಂದೆ ಮಾಡ್ತೀನಿ ಅಂತ ಹೇಳ್ಬೇಕಾಗಿತ್ತು. ಅಗ್ರಿಕಲ್ಚರ್ ಪಾರ್ಕ್ ಅಗ್ರಿಕಲ್ಚರ್ ಪಾರ್ಕ್ KGF ನ ದೇವಮೂಲಿಯಲ್ಲಿ ರೈತರನ್ನ ಕಾಪಾಡುವಂತ APMC ಮಾರ್ಕೆಟ್ ಇದೆ. ಅದು 35 ಕೋಟಿ. ದೇವಮೂಲೆಯಲ್ಲಿ ಯಾವಾಗಲೂ ದೇವಮೂಲೆ ಎಲ್ಲಿ ಬರುತ್ತೆ, ಆ ದೇವಮೂಲೆಯಲ್ಲಿ ಇಂಡಸ್ಟ್ರೀಸ್ ಬಂದಿದೆ. ಕುಬೇರ್ ಮೂಲೆ ನನಗೆ ಗೊತ್ತಲ್ಲ, ಕುಬೇರ್ ಮೂಲೆ ಅಂತ ಅವ್ರು ಹೇಳಿದ್ರು ಬಂದಾಗ. ನನಗೂ ಆ ಮೂಲೆಗಳು ಇನ್ನೂ ಅಷ್ಟು ಗೊತ್ತಾಗಲ್ಲ. ನನಗೂ ನಿಜ ಕೆಲವೊಂದೆಲ್ಲ ದಿಕ್ಕುಗಳು, ಯಾವ ದಿಕ್ಕಿಗೆ ಏನಿದೆ ನನ್ಗೆ ಅರ್ಥನೇ ಆಗಲ್ಲ ಒಂದೊಂದ್ಸತಿ. ಆದ್ರೆ ಮೊನ್ನೆ ಜಾಗ ನೋಡ್ಕೊಂಡು ಹೋಗೋಕೆ CEO ಬರ್ತಾರೆ, KDB CEO ಬರ್ತಾರೆ. ಅವ್ರು ಹೇಳ್ತಾರೆ, ಕುಬೇರ್ ಮೂಲೆಯಲ್ಲಿ ನೀವು ಇಂಡಸ್ಟ್ರೀಸ್ ಜಾಗ ಕೊಟ್ಟಿದ್ದೀರಾ, ತುಂಬಾ ಒಳ್ಳೆ ಜಾಗ ಇದೆ. ಅದಾದ್ಮೇಲೆ ಬ್ಯಾಂಗ್ಳೂರು ಹೊಸಕೋಟೆ ಬಿಟ್ಟಾದ್ಮೇಲೆ ಟೋಲ್ ಎಲ್ಲಿ ಬರುತ್ತೆ? KGF 1 ಕಿಲೋಮೀಟರ್ ಕೂಡ ಇಲ್ಲ. ಎಲ್ಲಾದ್ರೂ ಇದೆಯಾ ಮಿಕ್ಕಿದ ಹತ್ರ ಟೋಲ್ ನೋಡಿ? ಅದು ನಮ್ಮ ನಗರಕ್ಕೆ ಎಲ್ಲಾ ರೀತಿಯ ಅನುಕೂಲಗಳು, ಸೌಕರ್ಯಗಳು ಒದಗಿ ಬರೋದಕ್ಕೆ. ಯಾಕಂದ್ರೆ ನಾಳೆ ಇಂಡಸ್ಟ್ರೀಸ್ ಬಂದ್ರೆ ಬಂಡವಾಳ ಎಲ್ಲ ಹಾಕ್ತಾರೆ. ಬ್ಯಾಂಗ್ಳೂರ್ ಚೆನ್ನೈ ರೋಡ್ ಇಲ್ಲಿದೆಯಪ್ಪ, 1 hour ಬೆಂಗಳೂರಿಗೆ, ಅರ್ಧ ಗಂಟೆಗೆ ಬೆಂಗಳೂರಿಗೆ ಹೋಗ್ತೀವಿ. ಬ್ಯಾಂಗ್ಳೂರ್ ಟು ಚೆನ್ನೈ ರೋಡಲ್ಲಿ 20-30 ನಿಮಿಷದಲ್ಲಿ ನಾವು ಹೊಸಕೋಟೆಗೆ ಹೋಗಿರ್ತೀವಿ, ಹೌದಲ್ವಾ? ಈಗ ಯಾರು ಓಡಾಡ್ತಾ ಇದ್ದೀರೋ ಇನ್ನೂ ಅವ್ರು ಬಿಡ್ತಾ ಇಲ್ಲ, ಇನ್ನ ಅಲ್ಲೆಲ್ಲೋ ಒಂದು ಬ್ರಿಡ್ಜ್ ಮಾಡಬೇಕೋಸ್ಕರ ಬಿಟ್ಟಿಲ್ಲ. ಅರ್ಧ ಗಂಟೆಯಲ್ಲಿ ನಾವು ಹೋಗ್ತೀವಿ. ಸಂಸ್ಕಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ತಾಯಿ ಕೋಲಾರ ಚಿನ್ನದ ಮಣ್ಣಲ್ಲಿ ಹುಟ್ಟಿದ್ರು, ಆದ್ರೆ ನನ್ನ ತಾಯಿ ಬಹಳ ಕಷ್ಟದಿಂದಾನೇ ಬೆಳೆದಿದ್ರು. ನಾವು ಶಿಸ್ತು ಕಲೀಲಿಲ್ಲ ಅಂದಾಗ ನಮ್ಮಮ್ಮ ನಮ್ಮನ್ನ ತಿದ್ದುತ್ತಾ ಇದ್ದಾಗ ಗೊತ್ತಾಗ್ಲಿಲ್ಲ. ಇವಾಗ ನಮ್ಮ ತಾಯಿಗೆ ಸ್ವಲ್ಪ ಅನಾರೋಗ್ಯ ಕೂಡ ಇದೆ. ಅವಳ ಬೆಲೆ ನಮ್ಗೀಗ ಅರ್ಥನೂ ಆಗ್ತಾ ಇದೆ, ನನ್ನ ತಾಯಿ ಬೆಲೆ. ನಾನು ಏನೇ ಒಳ್ಳೆ ಗೌರವ ತರಬೇಕಂದ್ರೂ ನನ್ನ ತಾಯಿ ಗೌರವ ತರಬೇಕು ಅಂತ ಯಾವಾಗೂ ಅನ್ಸುತ್ತೆ. ಯಾಕಂದ್ರೆ ಜಾಸ್ತಿ ಸಮಯ ತಾಯಿ ಅಷ್ಟೇ ಮಕ್ಕಳ ಜೊತೆ ಟೈಮ್ ಕೊಡ್ತಾರೆ, ನಮ್ಗೆ ಒಳ್ಳೆ ಸಂಸ್ಕಾರ ಕಲಿಸ್ತಾರೆ, ತಿದ್ದುತ್ತಾರೆ, ಕಷ್ಟ ಸುಖ ಎರಡೂ ಹೇಳ್ತಾರೆ.
ಅಂತ ಸಂದರ್ಭದಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ತಾಯಿ ಯಾವತ್ತಾದ್ರೂ ಹೆಮ್ಮೆ ಪಡುವಂಥ ಕೆಲಸ ನಾನು ಮಾಡಬೇಕಾಗತ್ತೆ ಅಂತ. ಇವತ್ತು ಈ ಭಾಗದಲ್ಲೆಲ್ಲ ಉದ್ಯೋಗ ಸಿಕ್ಕಿದಾಗ ನನ್ಗನ್ಸತ್ತು ಒಂದು ತಾಯಿಯಾಗಿ ಈ ಭಾಗದಲ್ಲಿ ಓದಿರುವಂಥ ವಿದ್ಯಾವಂತರ ಮಕ್ಕಳಿಗೆ ನಾನು ಒಂದು ತಾಯಿಯಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿದ್ದೀನಿ ಅಂತ ಹೆಮ್ಮೆಯಾಗಿ ಹೇಳ್ತೀನಿ. ರಾಜಕಾರಣಿಯಾಗಿ ಅಲ್ಲ, ಒಂದು ತಾಯಿಯಾಗಿ ನನ್ನ ಮಕ್ಕಳಿಗೆ ಏನಾದರೂ ಯೋಚನೆ ಮಾಡಿದಾಗ ಏನಾದರೂ ದೂರದೃಷ್ಟಿಯಿಂದ ಇವರೆಲ್ಲ ದುಡ್ಡಿರೋರು ಒಂದು ಪೆಟ್ರೋಲ್ ಬಂಕ್ ಮಾಡ್ತಾರೆ, ಒಂದು ವಿದ್ಯಾಸಂಸ್ಥೆ ಮಾಡ್ತಾರೆ. ನಾನು ಬೆಳ್ಕೊಂಡು ಬಂದಿರೋ ಅಲ್ಲಿ ಓದಿರೋವಂಥ ಮಕ್ಕಳನ್ನ ನಾನು ಹೆಂಗೆ ಕಾಪಾಡಲಿ ಅಂದ್ಕೊಂಡಾಗ ಮಾತ್ರ ನನ್ನ ಯೋಚನೆಗೆ ಬಂದಿದ್ದು ಅವ್ರು ಓದಿಗೆ ತಕ್ಕಂಗೆ ಅವರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಲಕ್ಷಣ ನನ್ನಲ್ಲಿದೆ ಅಂದಾಗ ನಾನಂತ ಎಲ್ಲ ಕಂಪನೀಸು ನಾಳೆ 5 ವರ್ಷದಲ್ಲೂ 10 ವರ್ಷದಲ್ಲೂ 5 ವರ್ಷನೂ ಅಲ್ಲ 6 ತಿಂಗಳಲ್ಲಿ ಬರುವಂಥ ವ್ಯವಸ್ಥೆನ ನಾನು ಮಾಡಿದ್ದೀನಿ. KDBಗೆ ದುಡ್ಡು ಕಟ್ಟಿದ್ದಾರೆ, ಸರ್ಕಾರಕ್ಕೆ ದುಡ್ಡು ಕಟ್ಟಿದ್ದಾರೆ, 23 ಕೋಟಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ KDB ಅವರು ದುಡ್ಡು ಕಟ್ಟಿದ್ದಾರೆ. ಇನ್ನೊಂದು ವಾರ 10 ದಿನದಲ್ಲಿ ಬೋರ್ಡ್ಸ್ ಹಾಕ್ತಾರೆ, ಅವ್ರ ಜಾಗ ಅವರು ಹಸ್ತಾಂತರ ಮಾಡಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟು. ಇಂಥವೆಲ್ಲ ಕೆಲಸ ನಾನು ಮಾಡಬೇಕಂದ್ರೆ ಒಂದು ಕಡೆ ನನ್ನ ತಂದೆ ತಾಯಿ ಆಶೀರ್ವಾದ ಮತ್ತು ನನ್ನ ಬಗ್ಗೆ ನಂಬಿಕೆ ಇಟ್ಟು ಈ ಭಾಗದಲ್ಲಿ ಮುಖಂಡರು ದೂರದೃಷ್ಟಿ ಇಟ್ಕೊಂಡು ನನ್ನ ಒಡನಾಟದಲ್ಲಿ ಕೆಲಸ ತೆಗಿತಾರಲ್ಲ ಅವ್ರ ಬಗ್ಗೆ ನನಗೆ ಜಾಸ್ತಿ ಅವ್ರ ಬಗ್ಗೆ ಜಾಸ್ತಿ ಹೊಗಳ್ಕೊಳ್ಳೋ ಅಂತ ಸಾಧನೆ ನಾವೇನೂ ಮಾಡಿಲ್ಲ. ಅವರ ಹಂತಕ್ಕೆ ನಾವು ಹೋಗೋಕ್ಕೂ ಆಗಲ್ಲ. ಬಟ್ ಕೆಲವೊಂದು ಜಯಂತಿಗಳನ್ನ ಪ್ರಸನ್ನ ಹೇಳೋ ಥರ ಮಿಕ್ಕಿದೆಲ್ಲ ಮುಖಂಡರು ಹೇಳೋ ಥರ ನಾವು ಬಹಳ ಶ್ರದ್ಧೆಯಿಂದ ನಮ್ಮಲ್ಲಿ ಆ ಸಂಸ್ಕಾರ ಬರಬೇಕು, ನಮಗೆ ವಿದ್ಯೆಯಿಂದ ಸಂಸ್ಕಾರ ಬರಬೇಕು. ಯಾಕೆ ನಾವು ಜಯಂತಿಯನ್ನ ಮಾಡ್ತೀವಿ, ಯಾಕೆ ಅವ್ರನ್ನ ನೆನಿತೀವಿ, ಸದಾಕಾಲ ನೆನೆಯುವಂಥ ಕೆಲಸಗಳು ಅವರಲ್ಲಿ ಏನಾಗಿದೆ, ಅವರಿಂದ ಯಾವ ಥರ ಒಂದು ದೂರದೃಷ್ಟಿ ಇದೆ, ಸೋಷಿಯಲ್ ರಿಫಾರ್ಮ್ಸ್ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಅವ್ರ ದಾರಿಯಲ್ಲಿ ನಡೆದಾಗ ಎಲ್ಲರೂ ನಮ್ಮನ್ನ ಪ್ರೀತಿಸೋರಾಗ್ತಾರೆ. ಎಲ್ಲರೂ ಸೇರಿ ಒಂದೊಂದು ಜಯಂತಿನೂ ಆಚರಣೆ ಮಾಡಿದಾಗ ಕುಲಬಾಂಧವರಿಗೆ ಸೀಮಿತ ಆಗಬಾರ್ದು. ಎಲ್ಲ ಸಮುದಾಯದವರು ಪ್ರೀತಿ ಬೇಕು ಅಂತ ನಾವು ಅಂದ್ಕೊಂಡು ಹೋದಾಗ ಆ ದಾರಿ ಸಿಗಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಆ ದಾರಿನೇ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಮಾತು ಹೇಳ್ತೀನಿ. ನಿಮಗೆ ಎಲ್ಲ ಕ್ವಾಲಿಟೀಸು ಇದೆ, ಆದರೆ ಅದನ್ನ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬೇಕಂದ್ರೆ ನಿಮ್ಮ ಪ್ರಯತ್ನ ಇರಬೇಕಲ್ಲ. ಸ್ವಪ್ರಯತ್ನ ಇಲ್ಲದೆ ನೀವು ಸ್ವಂತ ಎಕ್ಸಾಮ್ ಬರೀದೆ ದೇವರ ಆಶೀರ್ವಾದದಿಂದ ಯಾರಾದ್ರೂ ಪಾಸ್ ಆಗಿ ಒಬ್ರು ಸರ್ಕಲ್ ಇನ್ಸ್ಪೆಕ್ಟ್ರು, ಒಬ್ರು SI, ಒಬ್ರು ತಹಸೀಲ್ದಾರ್ ಆಗತ್ತಾ? ನೀವು ಎಕ್ಸಾಮ್ ಬರಿಬೇಕಲ್ವಾ? ಆಗ ಬರಿಬೇಕಾ? ಸೊ ಆ ಪ್ರಯತ್ನನೂ ನಿಮ್ದಾಗಿರ್ಬೇಕು ಅಂತ ಹೇಳ್ತಾ ಮುಂದೆ ಹೇಗೆ ವಿಧಾನಸೌಧದಲ್ಲಿ ಏನೇ ಕಾರ್ಯಕ್ರಮಗಳನ್ನ ಗ್ರ್ಯಾಂಡ್ ಸ್ಟೆಪ್ಸ್ ಅಲ್ಲಿ ಮಾಡ್ತಾರೆ, ಎಷ್ಟು ಜನ ಇದ್ರೆ ಅಷ್ಟೇ ಜನ ಸಾಕು. ಗ್ರ್ಯಾಂಡ್ ಸ್ಟೆಪ್ಸ್ ಅಲ್ಲಿ ಇಲ್ಲಿ ಮಾಡ್ಬೇಕು ನಾವು. ಮೇನ್ ಡೋರ್ ಹತ್ರ ಪೆಂಡಾಲ್ ಹಾಕ್ಸಿ, ನನಗೆ ಕರೆಕ್ಟ್ ಇದೀನೋ ಇಲ್ಲೋ ಗೊತ್ತಿಲ್ಲ, ಮುಂಚೆ ಇಲ್ಲೇ ಮಾಡೋಣ. ಬಟ್ ಅಲ್ಲಿ ಯಾವಾಗಲೂ ಅದೊಂದು ಲಕ್ಷಣ ಇದೆ, ಆ ಜಾಗದಲ್ಲಿ ನಾವು ಕಾರ್ಯಕ್ರಮನ ಆಚರಣೆ ಮಾಡೋಣ. ಅದು ಲಕ್ಷಣ ಅಂತ ನಾನು ನಿಮಗೆ ಅದೊಂದು ಮಾತು